ಎಲ್ಲ ಬಂದಿರೋ ತೇಜ್ ಗೊತ್ತಿಲ್ಲ. ಜೊತೆಗಾರ್ತಿರಲ್ಲ ಇಲ್ಲ ಅಂತಿದಾರ ಅಲ್ಲಿದ್ದಾರೆ ಗೈಸ್. ಅದ ಹೆಸರೇನು ಮಮ್ಮ? ಇದೊಂದು ಮುರ್ಕೋ ನೋಡಿ ಗೈಸ್, ನಮ್ಮ ಪ್ರೊಡ್ಯೂಸರ್. ಇಲ್ಲಿ ಇವ್ರ ಮುರ್ದೆ ಇದು ನಮ್ಮನೆ, ನಮ್ಮ ಕುಶಾಲ್ ಅವ್ರ ಮನೆ. ಅದು ನನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಗೈಸ್ ನಾನು ಸುರಭಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಸ್ಪೆಷಲ್, ಇವತ್ತು ಸೊನ್ನೆ ಮುನ್ನೂರು ಮತ್ತು ಅವ್ರ ಅಕ್ಕ ಬರ್ತಿದ್ದಾರೆ. ಸೊ ಇವತ್ತು ಬ್ಲಾಗ್ ಮಸ್ತಾಗಿರುತ್ತೆ, ಗೇಮ್ ಅದು ಇದು ಅಂತ ಆಡಿಕೊಂಡು. ಸೊ ಏನಕ್ಕೆ ಬರ್ತಿದ್ದಾರೆ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ ಗೈಸ್. ಇವತ್ತಿನ ಬ್ಲಾಗನ್ನ ನೈಟ್ ಸ್ಟಾರ್ಟ್ ಮಾಡಿರೋದು, ನೈಟಿಂದ ನಾಳೆಗೂ ಕಂಟಿನ್ಯೂ ಆಗುತ್ತೆ. ಸೊ ವಾಚು ಸ್ವಲ್ಪ ಏನೋ ತರಬೇಕು ಮನೆಗೆ ಥಿಂಗ್ಸು. ಸೊ ಬನ್ನಿರಿ ಹೋಗೋಣ. ಇದ್ದಾರೆ ಸೊನ್ನೆ ಮುನ್ನ ಅವರು, ಬನ್ನಿರಿ ವೆಲ್ಕಮ್ ಮಾಡುವ, ನೋಡೋಣ ನಮ್ಮ ಲಕ್ಕಿ ಹೆಂಗೆ ಬರ್ತಾರೆ ಏನೋ ಅಂತ. ಬನ್ನಿ, ನಾ ಬಂದಿಲ್ಲ, ಬರ್ತಾ ಇದ್ದಾರೆ, ಬಂದ್ಮೇಲೆ ಬ್ಲಾಗ್ ಆನ್ ಮಾಡ್ತೀವಿ. ಕೊಟ್ಟರು ನೋಡ್ರಿ, ಬನ್ರಿ ನಮ್ಮ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ ಗೈಸ್. ಸೊನ್ನೆ ಅವರೆಲ್ಲ ನಮ್ಮ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ ನೋಡ್ರಿ. ನಾವ್ ವೆಲ್ಕಮ್ ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಒಳಗಡೆ ಬನ್ರಿ, ಕೇಳಲ್ಲ ಹೇಳ್ತೀನಿ, ಬನ್ರಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ 800K ಸಬ್ಸ್ಕ್ರೈಬರ್ಸ್. ಹಿಂಗೆ ಬೆಳೀರಿ, ಹಿಂಗೆ ಗ್ರೋತ್ ಆಗ್ರಿ. ನಾವಲ್ಲ ಬ್ರೋ, ನಮ್ ಸಪೋರ್ಟ್ ಇದ್ದೇ ಇರುತ್ತೆ, ಜನಗಳ ಸಪೋರ್ಟ್ ಬೇಕು ಮೇನ್. ಈಗ ನಂದಾರೆ ನಾನು ಒಬ್ಬನ ಸಪೋರ್ಟ್ ಸಿಗುತ್ತೆ, ಬಟ್ ಜನಗಳು ಸಿಗುದ್ರೆ 8 ಲಕ್ಷ ಇರೋದು 8 ಮಿಲಿಯನ್ ಆಗ್ಲಿ, ಫಸ್ಟ್ 1 ಮಿಲಿಯನ್ ಆಗುತ್ತೆ. ನಿಮ್ಗೂ ಕಂಗ್ರ್ಯಾಚುಲೇಷನ್. ನಮ್ ಪ್ರೊಡ್ಯೂಸರ್ ಇಲ್ಲ ಇದಾರೆ. ಸೊ ಬನ್ನಿ, ಸುರಭಿನ ಸಣ್ಣ ಸೇರ್ಕೊಂಡು ಅವ್ರಿಗೆ ಪಾಪ ಹೊಡಿತಿದ್ದಾರೆ ನೋಡಿ ಗೈಸ್. ಅಲ್ಲಿ ಇಬ್ರು ಸೇರ್ಕೊಂಡು ಪಾಪ ಅವ್ರು ಹೊಡಿತಾ ಇದ್ದಾರೆ. ಅಯ್ಯೋ. ಸೊ ಗೈಸ್, ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ನಾನು ಮತ್ತು ಸುರಭಿ, ಸೊನ್ನೆ ಮುನ್ನು ಮತ್ತು ಅವ್ರ ಅಕ್ಕ, ಅಂದರೆ ನಮ್ಮ ಯಾರು ಪ್ರೊಡ್ಯೂಸರ್ ಅವರು ಎಲ್ಲ ಒಂದು ಕಡೆ ಹೋಗ್ತಿದ್ದೀವಿ. ಸೊ ಎಲ್ಲ ಹೋಗ್ತಿದ್ದೀವಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅವ್ರಿನ್ನ ಇಳಿತಾ ಇದ್ದಾರೆ, ನೋಡಿ, ಇನ್ನು ಅವ್ರಿಗೆ ವೆಯ್ಟಿಂಗ್, ಇನ್ನು ಮಾತಾಡ್ಕೊಂಡು ನಿಂತಿದ್ದಾರೆ ಅಲ್ಲೇ. 4 ಗಂಟೆ ಆದರೂ ಅಷ್ಟೊಂದು ಏನು ಚಳಿ ಇಲ್ಲ ಗೈಸ್. ಬಟ್ ನಾವು ಹೋಗೋ ಜಾಗದಲ್ಲಿ ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಅಂತ ಅನ್ಕೋತೀನಿ. ಕುಶಾಲು ಬರ್ತಿದ್ದಾನೆ, ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ, ಅವನು ಜಾಯ್ನ್ ಆಗ್ತಾನೆ ನಮ್ಮ ಜೊತೆ. ಸೊ ಬನ್ನಿ ಹೋಗೋಣ. ಅವ್ರು ಕೆಳಗಡೆ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಕೊಡ್ತಿದ್ದಾರೆ ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಬಂದರು ನೋಡ್ರಿ. ಪ್ರೊಡ್ಯೂಸರ್ ಯಾರಾದರೂ ಮೂವಿ ಗಿವಿ ಸ್ಟೋರಿ ಇದ್ರೆ ಪ್ರೊಡ್ಯೂಸರ್ ಹತ್ರ ಹೇಳ್ರಿ. ಸೊ ಇನ್ನಿಬ್ರು ಬರಬೇಕು, ಅವ್ರಿಬ್ರು ಬಂದಿಲ್ಲ, ಅವ್ರಿಗೆ ವೆಯ್ಟಿಂಗ್. ಬರಲಿ, ಅವರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗೋಣ. ಇಂದ ವೆಯ್ಟ್ ಮಾಡಿ ಇವಾಗ ಬರ್ತಿದ್ದಾರೆ ನೋಡಿ ಗೈಸ್ ಇಬ್ರು. ಇವಳು ಅಷ್ಟೇ. ಬಾ, ನನ್ನ ಜಾಕೆಟ್ ಗೈಸ್, ಅದು ನನ್ನ ಜಾಕೆಟ್ ನೋಡಿ, ನನ್ನ ಫೇವ್ರೇಟ್ ಜಾಕೆಟ್ ಹಾಕೊಂಡಿದ್ದೀವಿ ಸರ್. ಸರಿ ಬಾ, ಬೇಗ ಕುತ್ಕೊಂಡ್ಲ ಆಗ್ಲೇ ಅಲ್ಲೇನೆ. ಯಾಕೆ ಇವಾಗ 30 ಕಿಲೋಮೀಟರ್ ಇದೆ. ಇವಾಗ ಎಲ್ರಿಗೂ ಟೀ ಬ್ರೇಕ್. ಅಷ್ಟೇ ಇರೋದು. ಇವಾಗ ಎಲ್ರಿಗೂ ಟೀ ಬ್ರೇಕ್ ಗೈಸ್. ನಾನೆಂಗೋ ಕುಶಾಲು ತಂದಿದ್ದ ಎಕ್ಸ್ಪಲ್ಸ್, ನಾನು ಎಕ್ಸ್ಪಲ್ಸ್ ಇಲ್ಸ್ಕೊಬಿಟ್ಟು ಅವನಿಗೆ R15 ಕೊಟ್ಬಿಟ್ಟೆ. ಬ್ರೋ ಹೆಂಗೈತೆ ಎಕ್ಸ್ಪೀರಿಯನ್ಸ್ R15? ಸ್ವಲ್ಪ ಬೆನ್ನೋ ಬರುತ್ತೆ ಅಷ್ಟೇ, ಈಗ ಇವ್ರಿಗೆ ಬರುತ್ತೆ. ಸೊ ಟೀ ಕುಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಇನ್ನ ಟ್ರಾವೆಲಿಂಗ್ ಇದೆ. ಬೆನ್ನೋವಿರ್ಲಿ ಬ್ರೋ, ಇದು ಕೈ ಹಸ್ತಾ ಇದೆಯಲ್ಲ, ಹಸ್ತ ನೋವು ಕಾಣ್ಕೊಳ್ಳುತ್ತೆ. ಇವಳು ಅಚ್ಚುಕಟ್ಟಾಗಿ ಮಲಗಿದಾಳ ಹಿಂದೆ ಸುರಭಿ. ನಾವು ಫೈನಲಿ ಇವಾಗ ರೀಚ್ ಆಗಿದೀವಿ. ಎಲ್ಲಿಗಪ್ಪ ಅಂದ್ರೆ, ಎಲ್ಲಿಗೆ ಬಂದಿದೀವಿ ಪಾಪ? ನಂದಿ ಬೆಟ್ಟಕ್ಕೆ ನೋಡ್ರಿ ಬಂದಿದೀವಿ. ಕುಶಾಲ್ ಪಾಪ ಹಾಫ್ ಅನ್ ಅವರ್ಕಿಂತ ಮುಂಚೆನೆ ಬಂದು ಕಾಯ್ತಿದ್ದ. ಕುಶಾಲ್ ನೋಡು, ಯಾರು ಜೊತೆಗಾರ್ತಿರಲ್ಲ ಇಲ್ಲ ಅಂತಿದಾರ ಅಲ್ಲಿದ್ದಾರೆ. ಗೈಸ್ ನಮ್ಗಿಂತ ಹಾಫ್ ಅನ್ ಅವರ್ ಮುಂಚೆನೆ ಬಂದಿಲ್ಲ ಗೈಸ್, ಯಾರನ್ನ ಮೀಟ್ ಮಾಡಕ್ಕಿಲ್ಲ. ಬರ್ತಾರೆ ಅನ್ಕೊಂಡ್ ಬಂದೇ ಇಲ್ಲ ಇವರು. ಹಾಫ್ ಅನ್ ಅವರ್ ಮುಂಚೆನೆ ಬಂದಿದ್ದೆ ಯಾರನ್ನ ಮೀಟ್ ಮಾಡಕ್ಕೆ ಅಲ್ಲ. ಏನು ನೋಡಿ ಗೈಸ್, ನಮ್ಮ ಪ್ರೊಡ್ಯೂಸರ್ನ ಲೊಕೇಶನ್ ನೋಡಕ್ ಕರ್ಕೊ ಬಂದಿರೋದು ಗೈಸ್. ಇದು ಮೂವಿ ಲೊಕೇಶನ್. ಏನು
ಏನ್ ಹೇಳಿದ್ರಲ್ಲ ಮಾಡಿದ್ದಾರೆ ಅನ್ಸುತ್ತೆ ಬ್ರೋ. ಇಲ್ಲಿ ಮಾಡಿಲ್ಲ ಅನ್ಸುತ್ತೆ ಬ್ರೋ, ಇದು ಯಾವ್ದೋ ಬೇರೆದು ಆಡ್ ಕೊಡ್ತಿದ್ದಾರೆ. ಇಲ್ಲ ಬ್ರೋ, ಅಲ್ಲೇ ಹಾಕಿಲ್ವಾ ನಂದಿ ಇವ್ರನ್ನ ಕಳ್ಸ್ಬೇಡ, ಬಂದ್ರಿ ಒಬ್ರೇ ಹೋಗೋದು, ಹೋಗ್ರಿ. ಬರ್ತೀನಿ ಗಾಡಿಲಿ ಬದುಕ್ತೀನಿ ಸ್ವಲ್ಪ ದಿನ ಬಿಕ್ಲಿಸ್ಬಿಟ್ರು. ಇವಾಗ ಗಾಡಿಲಿ ಹೋಗ್ಬೇಕಾರೆ ಅದೇನಾದ್ರು ಸ್ವಲ್ಪ ಶೇಕ್ ಎಂತಕ್ಕೆ ಹಂಗೆ ಶೇಕ್ ಆಗುತ್ತೆ ಅಂತ ಕೇಳ್ತಾರೆ. ಎಂತದಿಲ್ಲ, ಮರದ ಮೇಲೆ ತಕೊಂಡಿರ್ತಾರ ಅಷ್ಟೇ, ಪಕ್ಕ ತಾನೆ. ಇಲ್ಲ ಹಂಗನಲ್ಲ, ಪ್ಯಾರಾಶೂಟ್ ಕೇಳ್ತಾರೆ ಮೆಲ್ಲ ಮೆಲ್ಲ ಅಂತ. ಅಪ್ಪ ಗೈಸ್, ಮೇಲ್ಗಡೆ ಇನ್ನೇನು ಹೋಗ್ತಿದೀವಿ, ಹೋಗೋಣ ಬನ್ರಿ. ಸ್ನೋ ಇಲ್ಲ ಗೈಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಮಸ್ತಾಗಿತ್ತು. ಈ ಟೈಮ್ ಏನೂ ಇಲ್ಲ, ಎಲ್ಲ ಫುಲ್ ತೇವ, ನಡೆಯಕ್ ಆಗ್ತಿರ್ಲಿಲ್ಲ ಇಲ್ಲೆಲ್ಲ. ಈ ಟೈಮ್ ಏನಂದ್ರೆ ಏನೂ ಇಲ್ಲ, ಬೆಟ್ಟ ಹತ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ. ಇವರೆಲ್ಲ ಸುರಭಿ ಫ್ರೆಂಡ್ಸ್, ನಿಮ್ಮ ರಿಲೇಷನ್ಸ್, ಸುರಭಿ ರಿಲೇಷನ್ಸ್ ಗೈಸ್. 7 ಬದಿನೇ ಇರೋದು ಅವ್ರಿಗೂ. ಅಲೋ ಅಲ್ಲೋಡಿ, ಕಸದ್ ಬಿಟ್ಟಿರೇನು ಹುಡುಕ್ತೈತಿ. ಮನೇಲಿ ಹುಡುಕ್ತಿಲ್ಲ, ತಡಕ್ತಿಲ್ಲ. ಸುರಭಿ ಫ್ರೆಂಡ್ಸ್ ಗೈಸ್ ಅವರೆಲ್ಲ. ಪರಿಚಯ ಮಾಡ್ಕೊಡಲ್ವಾ ನಮ್ಗೆ ಸುರಭಿ? ಮಾತಾಡಿ ಇನ್ನೊಂದ್ಸಲ, ಸುಸ್ತಾಗ್ಬಿಟ್ಟೈತೆ ಅವ್ಳಿಗೆ. ಮಾತಾಡೆ. ಪೋಸ್ಟ್ ಮಾಡಕ್ಕೆ ಅಲ್ಲ, ಇಲ್ಲಿಂದ ಪೋಸ್ಟ್ ಹೋಗೋಷ್ಟು ಸತ್ತೋಗ್ಬಿಡ್ತಾನೆ. ಕುತ್ಕೋ, ಮಾತಾಡಿ. ಏನು ಮಾತಾಡ್ತಿದ್ದಲ್ಲ ನೀವು? 1 ನಿಮಿಷ ಮಾತಾಡಿ, 1 ನಿಮಿಷ ಬಿಡದಂಗೆ. ಸ್ವಲ್ಪ ಹೊತ್ತು ಕೊಡಿ. ನನಗೇನಿಲ್ಲಪ್ಪ, ಆರಾಮಾಗಿ ಮಾತಾಡ್ತೀನಿ. ಅದ್ರಲ್ಲಿ ಏನೈತೆ, 1 ನಿಮಿಷ ಮಾತಾಡ್ಬೇಕತ್ತೆ. 1 ನಿಮಿಷ ಏನ್ ಮಾತಾಡೋದು? ನಂದಿಲ್ಸಿಗೆ ಬಂದಿದೀವಿ, ಬೈಕಲ್ಲಿ ಬಂದಿದೀವಿ, ಮತ್ತೆ ಇವಾಗ ಓಡಾಡಿ ಹಂಗಲ್ಲ, ಕಾಫಿ ನಾಟ್ ಚಂದ ಇರ್ತಾನೆ ಗೊತ್ತಾ. ಹಂಗೆ ಹೇಳಿ ನೀವು. ನಾನು ಪುರಿತನಾಥ್ ಶಿವಣ್ಣನವರ ಅಭಿಮಾನಿ. ಇವಳಿಗೆ ಸುರಭಿಗೆ ಗೈಸ್ ಲಿಟ್ರಲಿ ಹೇಳ್ತೀನಿ, ಯಾಕಾದ್ರೂ ಬನ್ನು ಹೋಗೋವರ್ಗ ಇರೋ ಎನರ್ಜಿ ಹತ್ವಾಗಿರಲ್ಲ. ನೀವಾಗೇನೋ ಬರ್ತೀನಿ ಅಯ್ಯ ಅಯ್ಯ ಅಂತಾಳೆ. ಮನೇಲಿದ್ದಾಗ ಅನ್ಸ್ತಾ ಇರುತ್ತೆ ಹೊರಗಡೆ ಬರ್ಬೇಕು ಅಂತ. ಹೊರಗಡೆ ಬಂದಾಗ ಅನ್ಸುತ್ತೆ, ಮನೇಲಿದ್ರೆ ಸರಿ ಅಂತ. ಯಾಕಾದ್ರೂ ಒಳಗ್ ಬಂದ್ವಾ? ಹೊರಗಡೆ ಬಂದ್ರೂ ಕುತ್ಕೋತಾಳೆ, ಅದೇ ಆಗೋದು ಅಲ್ಲ. ಕುತ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಅದೇನ, ಅದು ನಮ್ಮ ಬೆಂಗಳೂರು. ಇದು ನಮ್ಮ ಮನೆ, ನಮ್ಮ ಕುಶಾಲ್ ಅವ್ರ ಮನೆ. ಇದೆಲ್ಲ ನಮ್ಮ, ಅದು ನನ್ನ ಕೆರೆ. ನಿಮ್ಮ ಹುಡುಗಿ ಮನೆಯಲ್ಲಿ ಕುಶಾಲ್? ಇದು ಇಲ್ಲಿದೆ ನೋಡಿ, ಸೈಟ್ ಅಲ್ಲ ಅವ್ರದ್ದು, ಇಲ್ಲಿ ಕೆಳಗಡೆ ನೋಡಿ. ಹೌದಾ? ಈ ಸೈಟ್ ಅಲ್ಲ ಬರೀ ಇಷ್ಟೇ ಎಷ್ಟಪ್ಪ ಐತೆ ಸಣ್ಣಕ್ಕೆ? ಇದು ನೋಡಕ್ ಚಿಕ್ಕದು, ಇಲ್ಲಿಂದ ನೋಡಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ. ಮಕ್ಕೆ ಹೊಡಿತಿದೆ ಬಿಸಿಲು. ಇನ್ನೊಂದ್ಸಲ ಹೇಳಿ ಬ್ರೋ. ಇವ್ರ ಪ್ರಾಪರ್ಟಿ ಕಿತ್ತಾಡ್ತಿದ್ದಾರೆ ಅವ್ರ ಪ್ರಾಪರ್ಟಿ. ಮಾಮ ನಿಂದ ಯಾವ್ದು ಪ್ರಾಪರ್ಟಿ? ಬೆಳೆದೈತೆ ನೋಡಿ ಬ್ರೋ ಅಲ್ಲಿ, ಅದು ಸುರಭಿ ಅವ್ರದ್ದು. ನಿಮ್ದು ಪ್ರೊಡ್ಯೂಸರ್ ಅವ್ರ, ನಿಮ್ದೇ ಯಾವ್ದು? ಓ ಬ್ರೋ, ಅವ್ರದ್ದೇ ಅಲ್ಲ, ಅವ್ರದ್ದು ನಿಮ್ದೇ ಅವ್ರದ್ದೇ ಅಂತಲ್ಲ ಬ್ರೋ, ಓವರಾಲ್. ಹೌದಾ? ನೋಡಿ ಗಾಯ್ಸ್, ಯಾರಿಗಾದ್ರೂ ಪ್ರಾಪರ್ಟಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಧನ್ಯ ಅವ್ರನ್ನ. ಯಾವುದು ಐತಾಗಿ? ಅದು ಏನು ಒಡ್ಡ ಕೋರೆ, ಅದು ಕೋರೆ ಗೈಸ್. ಅದ ಹೆಸ್ರೇನು ಮಾಮ? ಇನ್ನೊಂದು ಮುರ್ಕೋ ಅಲ್ಲಿ. ಈ ತರ ಎಲ್ಲ ಟ್ಯಾಲೆಂಟ್ ಇದು ಬರುತ್ತೆ, ಅದ್ರಲ್ಲಿ ನೊರೆ ಬರುತ್ತೆ. ನೋಡಿ ಗಾಯ್ಸ್, ಸುರಭಿಗೆ ಇದೊಂದು ಗೊತ್ತು. ಈಗ 3 ಜನನು ಮಾಡ್ರಿ ಒಟ್ಟಿಗೆ. ಇಲ್ಲಿ ಇವ್ರನ್ನ ಮುರ್ದೆ ಇಲ್ಲಿ ನೋಡಿ, ಇವ್ರನ್ನ ಆ ಶೇಪ್ ಬರ್ಸ್ಕೋಬೇಕು. ಹೇಳಿರಿ. ಈಗ ಉಫ್ ಏನ್ ಅದು ಹಿಂಗ್ ಲಬ್ ಮಾಡ್ಬೇಕು. ಹೆಂಗ್ ಬ್ರೋ ಇದು ಶೇಪ್? ಒಂದ್ ಬಂದ್ಬಿಡ್ತು. ಪ್ಲೇಸ್ ನೋಡಿ, ಇಲ್ಲಿ ಇದು ಈ ಜಾಗ ದೊಡ್ಡದ್ ಮರಿಬೇಕು ನೀವು ಎಲ್ಲ. ಇವ್ರು ಅದಿರ್ಲಿ, ಕಿತ್ತು ಇಲ್ಲ, ಅವರು ಬೆಂಡ್ ಮಾಡ್ಬಿಟ್ಟು ಫೋನ್ ಗೈಸ್. ಸುರಭಿ ಚೆನ್ನಾಗಿ ಮಾಡ್ತಿದ್ದಾಳ ಗೈಸ್, ಮಸ್ತಾಗಿ. ಇವ್ರಿಬ್ರು ನೋಡಿ ಗೈಸ್, ಇಬ್ರು ಹತ್ರ ನಿಂತ್ಕೊಳ್ರಿ. 2.5 ಅಡಿ 2.25 ಅಡಿ. 2.5 ಅಡಿ 2.25 ಅಡಿ.
ನೋಡಿ ಅಲಿಬಾರ್ದು, ನೋಡಿ ಏನ್ ಟ್ಯಾಲೆಂಟ್ ಐತೆ ಇದೆಲ್ಲ ಮಾಡ್ತಾರೆ. ಬರೀ ಇಂತ ಚೈಲ್ಡ್ ಟ್ಯಾಲೆಂಟ್ಗಳು. ಕುಶಾಲ್ ಮಾಡ್ತಾನೆ ಈಗ, ಮಾಡು ಕುಶಾಲ್. ರೆಡಿ ಮಾಡ್ತಾ ಇದೀನಿ ಬ್ರೋ. ಗೊತ್ತಾಯ್ತು ಇವ್ರು ಓಪನ್ ಆಗೈತದ. ನಾನ್ ಬಿಟ್ಟೆ. ಮಮ್ಮ ಇಲ್ಲಿ ನೋಡಿ ಇಲ್ಲಿ. ಇಲ್ಲ ಅದು ಇವಾಗ ಓಪನ್ ಆಗೋಯ್ತು. ಸೊ ಗೈಸ್ ಇವಾಗ ನಾನ್ ಟ್ರೈ ಮಾಡ್ತೀನಿ, ಬನ್ರಿ ಟ್ರೈ ಮಾಡೋಣ. ಇನ್ನು ಮುರಿಯೋದ್ರಲ್ಲೇ ಸುರಭಿ ನೋಡಿ, ಈಗ ಮುರಿ ಸುರಭಿ. ಚೊಟ್ಟ ಆಗೋಯ್ತು. ಈ ಪ್ಲೇಸ್ ಅಲ್ಲಿ ಮೇ ಬಿ ಬಂಕ್ ಕೊಡ್ತಿದ್ದೆ ಕೆಲ್ಸ ಅನ್ಸುತ್ತೆ, ಮಾಡ್ತಾ ಇದ್ದಿದ್ ನೀನು. ನೋಡ್ರಿ ನಂಗೆ ಯಾಕೆ ಬರ್ತಿಲ್ಲ ಅಂತ ಉಸಿರು ಗಿಸು ಕಟ್ಟು ಹೋಗ್ಬಿಟ್ಟಿರ. ಬ್ರೋ ನಂದು ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಯಾರು ಯಾರು ಕೊಟ್ಟಿದ್ದು? ನಮ್ ದೊಡ್ಡಪ್ಪನ ಗದ್ದೆಯಲ್ಲಿ ಬಂದ ಅವಾಗ ಓಡೋಗಿ ಟ್ರೈ ಮಾಡಿ. ಇವ್ರಿಗೆ ಇಷ್ಟೊಂದು ಟ್ಯಾಲೆಂಟ್ ಇರಕ್ ಚಾನ್ಸ್ ಇಲ್ಲ ಬ್ರೋ. ಯಾರೋ ಹೇಳ್ಕೊಟ್ಟಿರೋದು. ಈಗ ನಾನು ಮಾಡ್ತೀನಿ, ನನ್ಗೂ ಬರುತ್ತದು. ಅಂದ್ರೆ ಒಬ್ಬರಿಂದ ಒಬ್ರು ಮಾಡ್ತಿದ್ದಾರೆ ಅದು ಫ್ರೂಟ್ಸ್ ಟಿಫನ್. ಇಲ್ಲ ಮ್ಯಾಗಿ ತಿನ್ನೋಣ ಬ್ರೋ. ಮ್ಯಾಗಿ ಚೆನ್ನಾಗಿದೆ. ಎಗ್ ಮ್ಯಾಗಿ ಚೆನ್ನಾಗಿದೆ. ಉಪ್ಪಿನೋಡಿ ಟಿಫನ್ ಚೆನ್ನಾಗಿದ್ಯಾ ಬ್ರೋ? 7 ರೂಪಾಯಿ ಎಗ್ಗು, 12 ರೂಪಾಯಿ ಮ್ಯಾಗಿಗೆ, 150 ರೂಪಾಯಿ 200 ರೂಪಾಯಿ ತಗೋತಾರೆ. ಸಿಗುತ್ತಲ್ಲ ಒಂದೊಂದು ಟೈಮ್, ಸಿಗೋದು ಇಲ್ಲ. ಮತ್ತೆ ಸೌದೆ ಸಿಕ್ಕಿದ್ರೆ ನೋಡ್ರಿ, ನಾವೇ ಬೆಂಕಿ ಪಣ್ಣ ಹಚ್ಕೊಂಡು ಮ್ಯಾಗಿ ಮನೇಲಿ ಇದ್ದಾಗ ತಿನ್ಬೇಕು ಅಂತಾನೆ ಅನ್ಸಲ್ವಲ್ಲ, ಮನೇಲಿ ಇದ್ದಾಗ ಆಚೆ ಬಂದಾಗ ಅನ್ಸೋದಷ್ಟೇ. ಅದಕ್ಕೆ ಇಲ್ಲೇ ಮಾಡೋಣ. ನಿಜ ಅದು. ಫೈನಲಿ ಹೋಗ್ತಾ ಇದೀವಿ ಗಾಯ್ಸ್. ಏನಾಯ್ತು? ಹಾ ಜಸ್ಟ್ ಮಿಸ್ಗ ಸಿಗ ಬಿದ್ಬಿಡೋಳು ಕೆಳಗಡೆ. ಹಾ ನೋಡಲಿ ಬೀಳ್ತಿ, ಆಲೆ ಒಂದ್ಸಲ ಬೀಳೋ ಥರ ಆಗಿ. ಗಾಯ್ಸ್ ಈಗ ಫುಲ್ಲು ಮುಗೀತು, ಹೋಗ್ತಾ ಇದೀವಿ. ಮಮ್ಮ ಹೋಗೋಣ, ನಡಿ ಹೋಗೋಣ. ಹುಷಾರಾಗಿ ಹೋಗ್ಬೇಕು ಗಾಯ್ಸ್. ಇಲ್ಲಿ ಒಂಚೂರು ಯಾಮಾರಿದ್ರು ಬಿದ್ಬಿಡಿದೇನೆ. ಹಾ ಏನು ಮಮ್ಮ, ಹುಷಾರಾಗಿ ಹೋಗುವ ನೀನು. ಯಾಮಾದ್ರೂ ದಡ್ ಬಡ್ ಅಂತ ಬೀಳ್ತಾ ಇರ್ತೀಯ. ಏನು ಏನ್ ನೀನು? ಸೊ ಗೈಸ್ ಹುಷಾರಾಗಿ ಮುಂದೆ ನೋಡ್ಕೊಂಡು ನಡಿ, ಆಯ್ತು. ಇವನ್ ನೋಡಿ, ಇವನ್ನ ನಿಧಾನಕ್ಕೆ ಹೋಗು ಅಂದ್ರೆ ಓಡ್ತಾವಳೆ. ಬ್ರೋ ಡೌನ್ ಆಯ್ತಲ್ಲ ಬ್ರೋ, ಓಡ್ಬಿಟ್ಲು. ಈಗ ಡೌನ್ ಆಯ್ತಲ್ಲ, ಹಿಂಗೆ ನೋಡ್ಕೊಂಡು ನೋಡಿ ಗಾಯ್ಸ್. ಅದಕ್ಕೆ ನಾನು ಹೇಳಿದ ಮಾತು ಕೇಳ್ಬೇಕು. ಬೀಳ್ತಿಯ ಕರೆಕ್ಟಾಗಿ ಹೋಗು ಅಂತ ಹೇಳ್ಬೇಕು. ಹೇಳಿದ್ರು ನಡಿ, ಬೆಸ್ಲು ಬೀಳ್ತೈತೆ. ಅದಕ್ಕೆ ಗಾಯ್ಸ್ ದೊಡ್ಡವ್ರು ಹೇಳಿದ ಮಾತು ಕೇಳ್ಬೇಕು ಅಂತ ಹೇಳೋದು. ನಿಧಾನಕ್ಕೆ ಹೋಗ್ಬೇಕು. ಹೇಳಿದ್ರೇನೆ ಏನಾಯ್ತು? ರಿಮೋಟ್ ಕಾರ್ ಇದ್ದಂಗಿಲ್ವಾ ಶೂ? ನಾನ್ ಚಿಕ್ಕ ಏಜಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಹೊಲ್ಸಿರೋದ ಇದು ಅಂತ, ಹೊಲ್ಸ್ಕೊಂಡ್ ಬಂದಿರೋದ ಅಂತ. ಇದು 4 ಸೈಜ್. 4 ಅಮ್ಮ. ನನ್ ಕಿವಿ ನೋಡಿ ಎಷ್ಟು ಚಿಕ್ಕದು ಅಂತ. ಇಷ್ಟೇ ಇರೋದು. ನಾನು ಇವಾಗಲೇ ಕಿವಿ ನೋಡಿದ್ದು, ನಿಂದೆಲ್ಲ ಇವಳು ದೊಡ್ಡ ಇದೆ. ಕುಶಾಲ್ ಕ್ವಶನ್ ಕೇಳು, ಏನೋ ಕೇಳಿದಲ್ಲ. ಬೇಡ ಬ್ರೋ, ಈಗ ಕೇಳು. ಮನೇಲಿ ಯಾರು ಬಟ್ಟೆ ಹೋಗ್ಯೋದು ಅಂತ. ಯಾರು ಬ್ರಾ? ಮಿಷಿನ್ ಬ್ರೋ, ಮಿಷಿನ್ ಎಲ್ಲ ಮಿಷಿನ್ ಕೆಲಸ. ಮಿಷಿನ್ ಗಾಯ್ಸ್ ಮುಂಚೆ ಏನ್ ಹೇಳಿದ್ರು ಗೊತ್ತಾ? ಇವ್ರೆಲ್ಲ ಹೋಗಿತಾರೆ ಬ್ರೋ ಮಿಷಿನ್ಗೆ ಹಾಕೋದು ಅಂತ ಹೇಳಿದ್ರು. ಇವರು ಒಗ್ಯಕ್ ಹಾಕ್ತಾರ ಅಷ್ಟೇ, ಒಗ್ಯಲ್ವಲ್ಲ. ಮಿಷಿನ್ನೇ ಮದ್ವೆ ಆಗ್ಬಿಡ್ತೀನಿ. ಮಿಷಿನ್ನೇ ಮದ್ವೆ ಆಗ್ತಾನಂತ. ಮಿಷಿನ್, ಪದದೊಳೆ ಮಿಷಿನ್. ಓ ಅಂದ್ರೆ ಏನಕ್ಕೆ ಗೊತ್ತಾ ಬ್ರೋ? ಮಾತಾಡ್ಬೇಕಾದ್ರೆ ಸ್ವಿಚ್ ಆಫ್ ಮಾಡೋ ಸುಮ್ನೆ ಆಗ್ಬಿಡುತ್ತಲ್ಲ. ಬೈಗುಳಗಳು ಬರಲ್ವಲ್ಲ. ರೆಸ್ಟ್ ಮಾಡ್ತಿದಾರೆ ಗೈಸ್, ರೆಸ್ಟ್ ಮಾಡ್ತಿದ್ದೀರಲ್ಲ, ಒಳ್ಳೆ ನಿದ್ದೆ ಅಂತೀರಾ. ಇವ್ರು ನೋಡಿ, ಇವರು ಪ್ರೊಡ್ಯೂಸರ್, ಮೂವಿ ಬಗ್ಗೆ ಸ್ಕ್ರಿಪ್ಟ್ ಮಾಡ್ತಿದ್ದಾರೆ, ಥಿಂಕಿಂಗ್ ಮಾಡ್ತಿದ್ದಾರೆ. ಮೂವಿ ನೇಮ್ ಏನೇ ಗಾಳಿನೇ ಇಲ್ಲ, ಅದು ಗಾಳಿನೂ ಕಮ್ಮಿ ಇಲ್ಲಿ. ಇಲ್ಲ ನಿಮ್ದು ಪ್ರೊಡ್ಯೂಸರ್ ಇದೇನೋ ಏನಂತಾರಲ್ಲ ಅದು? ಎಲ್ಲ ಇವಾಗ ಟಿಫನ್ ತಿಂತಿದೀವಿ. ಇವಳು ಇಡ್ಲಿ ತಿಂದ್ರು, ಪ್ರೊಡ್ಯೂಸರ್ ಇಡ್ಲಿ ತಿಂದ್ರು, ಇವರು ಇಡ್ಲಿ ತಿಂದ್ರು. ನೀನ್ ಎಷ್ಟು ಬೇಕು? ಇವರು ದೋಸೆ ತಿಂತಿದ್ದಾರೆ. ನಾನು ದೋಸೆ, ಇಡ್ಲಿ, ಮ್ಯಾಗಿ ಎಲ್ಲ ತಿಂತಿದ್ರು. ಇವಾಗ ನಂಗೆ ಮ್ಯಾಗಿ ಎಲ್ಲ ಸ್ವಲ್ಪ ತಿನ್ಬೇಕು ಇವಾಗ. ಕುಶಾಲ್ ಬಾ, ಬಂತು ನಿಂದು. ಇದು ತಗೋ. ಈಗ ಕುಶಾಲ್ ಎಗ್ ಆಮ್ಲೆಟ್ ಹೇಳಿದ್ದಾನೆ. ಎಗ್ ಆಮ್ಲೆಟ್, ಬ್ರೆಡ್ ಆಮ್ಲೆಟ್. ಸಾರಿ, ಏನಾಗೋಯ್ತು? ಇನ್ನು ಕರೆಕ್ಟ್ ಆಗುತ್ತೆ. ಬ್ರೆಡ್ ಆಮ್ಲೆಟ್ ಅನ್ನೋ
ಮತ್ತೆ ಏನಮ್ಮ ಹೇಳ್ದೆ ಇವಾಗ್ರಿ ಚಾದು ಇವ್ರು ನೋಡ್ರಿ ಹಾ ಅಯ್ಯೋ ಸಾಕಾಯ್ತು. ಇವಳ ಫೇಸ್ ನೋಡಿ ಕೆಂಪಾಗೋಗೈತೆ. ಮೊದ್ಲೇ ಅದಕ್ಕೂ ಆಗಲ್ಲ ನಮ್ ಆ ತರ ಬಿಸಿಲು, ಆ ತರ ಟ್ರಾಫಿಕ್. ಅಯ್ಯೋ ನಮ್ಗಿಂತ ಮುಂಚೆ ಅವರೇ ಬಂದ್ರು ಗಾಯ್ಸ್. ಸಣ್ಣ ಮುನ್ನ ಅವರು ಮೋಸ್ಟ್ಲಿ ಟ್ರಾಫಿಕ್ ಅಲ್ಲಿ ತಗ್ಲಾಕೊಂಡವ್ರೆ. ನಾವು ಹೋಗಿದ್ರೆ ನಾವು ತಗ್ಲಾಕೊಳವು. ಬೆಳೆಸ್ಕೊಂಡ್ ಬಂದಿದ್ಕೆ ಅದಕ್ಕಿನ್ನ ಲೇಟ್ ಆಗಿ ಬರ್ತಾ ಇದ್ವಿ. ಬಳಸ್ಕೊಂಡ್ ನಾವ್ ಅದೇ ಎಕ್ಸಿಟ್ ಅಲ್ಲಿ ನಿಂತ್ಕೊಂಡ್ವಿ. ಮುಂದೆ ಹೋಗಿದ್ರು ಫೋನ್ ಮಾಡಿ ವೇಸ್ಟ್ ನೋಡಿ ಇವ್ರದ್ದು ಧೂಳು. ಯಪ್ಪ ನನಗ್ ಮೈ ಕೈಯಲ್ಲೇ ನೋಯ್ತೈತಿ. ಎಲ್ಲಿದಾರಂತೆ ಲ್ಯಾಂಗ್ವೇಜ್ ನೋಡಿ ಗೈಸ್ ಅವ್ರದ್ದು. ಅಯ್ಯೋ ರೋಡ್ ಆಚೆ ಈಚೆ ಆಗ್ತಿದೆ ಅವರಿಗೆ. ಮ್ಯಾಪ್ ಹಾಕೊಳಕ್ ಹೇಳಿ. ರೀಚ್ ಒಂದ್ ಬರ್ತಾರಾ? ಸರಿ ರೀಚ್ ಆಗ್ತಾರೆ ಇವಾಗ. ಬನ್ನಿ ಎಷ್ಟೊತ್ತಾಗುತ್ತಂತೆ? ಅಂದ್ರೆ ರೋಡ್ ಅವರಿಗೆ ತಪ್ಪಿತಂತೆ. ಬರ್ತಿದಾರಂತ. ಮೇಲ್ಗಡೆ ಒಟ್ಟಿಗೆ ಹೋಗೋಣ ಹಾಗಾದ್ರೆ. ಹೋಗು ಹಾಗಾದ್ರೆ. ಮೇಲ್ಗಡೆನಾ? ಪ್ಲೀಸ್ ಆಗ್ತಿಲ್ಲ. ಬನ್ನಿ ಗೈಸ್ ನಡಿ. ಹಾ ಇವಾಗ ಎಂಟ್ರಿ ಕೊಟ್ರು ನೋಡಿ ಗೈಸ್. ಎಲ್ಲ ಟ್ರಾಫಿಕ್ ಅಲ್ಲಿ ಬಂದ್ರಾ? ಮುಂದೆ ಹೋಗಿರೋದು ಗೊತ್ತೇ ಇಲ್ಲ ಬ್ರಾ, ನೀವ್ ಮುಂದೆ ಹೋಗಿರೋದ್ ಗೊತ್ತೇ ಇಲ್ಲ. ನಾನಲ್ಲಿ ನಾವಿಬ್ರು 10 ನಿಮಿಷ ನಿಂತ್ಕೊಂಡು ವೇಟ್ ಮಾಡ್ಕೊಂಡು ಟೋಲ್ ಅಲ್ಲಿ. ಸಿಗ್ನಲ್ ಬಂತಲ್ವಾ, ನೀವೆಲ್ಲ ಅಲ್ಲಿ ನಿಂತ್ಕೊಂಡ್ರಿ. ನಾವು ಶಾರ್ಟ್ ಕಟ್ ಈ ಕಡೆಯಿಂದ ಸರ್ವಿಸ್ ರೋಡ್ ಇತ್ತು. ಸರ್ವಿಸ್ ರೋಡ್ ಹೇಳ್ಬೇಕು ತಾನೇ ನಾವು. ನೀವು ಹೋಗಿಲ್ಲ ಅನ್ಕೊಂಡು. ಎಲ್ಲಿ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಬಂದ ಗೊತ್ತಂತ ಕೊಳ್ಳೇದಲ್ಲಿ ಅಲ್ಲೇನ ಬಂದಿದ್ದು. ನಾವ್ ಅಲ್ಲಿ ಬರ್ಲಿಲ್ಲ, ಒಳಗಡೆಯಿಂದ ಬಳಸ್ಕೊಂಡು. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಗೊತ್ತಾಯ್ತು ಆ ಕಡೆ ಗೈಸ್ ಇವಾಗ ಸಣ್ಣ ಮನೋರು ಹೋಗ್ತಾ ಇದಾರೆ. ವೈಬ್ರೋ ಹುಷಾರ್. ಇಲ್ಲೇ ಇರ್ತಾರೆ ನಮ್ ಪ್ರೊಡ್ಯೂಸರ್. ಬಾಯ್ ಹುಷಾರು. ಸಿಗುವ. ಬಾಯ್ ಬ್ರೋ, ಸಿಗುವ. ಬಾಯ್ ಬ್ರೋ. ಗಾಯ್ಸ್ ಸಣ್ಣ ಮುನ್ನವ್ರು ಅವಾಗ್ಲೇ ಹೋದ್ರು ಮನೆಗೆ. ನೋಡಿದ್ರಿ ನಾವೆಲ್ಲ ಬಾಯ್ ಮಾಡ್ಬಿಟ್ಟು ಕಳಿಸ್ತಾ. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಗೈಸ್. ಗಾಡಿ ಓಡಿಸಿ R15 ಮೈಕೆ ಎಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದೆ. ಸೊ ಸ್ವಲ್ಪ ಆಚೆ ಹೋಗೋದಿದೆ ನಾನು. ಹಾಗೇನೆ ಸುರಭಿಗೆ ಊಟ ತಂದು ಕೊಟ್ಟು ಊಟ ಮಾಡಿ ನಾನು ಆಚೆ ಹೋಗ್ತೀನಿ. ಹಾಗೆ ಮನೆಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಮುಗಿಸ್ಕೊಂಡು. ಸೊ ಬನ್ರಿ ಹೋಗೋಣ. ಸುರಭಿ ರೆಡಿ ಆಗ್ತಿದ್ದಾಳೆ, ಬ್ಲಾಗ್ ಮಾಡ್ತಿದ್ದೀನಲ್ಲ ಅದಕ್ಕೇನೆ ರೆಡಿ ಆಗ್ತೀನಿ ಮಮ್ಮ ಅಂತ ಹೋಗಿದ್ದಾಳೆ. ಸೊ ಇವತ್ತೊಂಥರ ಡೇ ಚೆನ್ನಾಗಿತ್ತು ಗೈಸ್. ನೋಡಿ ಇನ್ನೇನು ಕೂದಲು ಹಿಂಗಾಗೈತಲ್ಲ, ಸಿಕ್ಬಿಡ್ತಾರೆ, ಬಿಸಿಲು ಆಗ್ತಾರೆ ನನಗೆ. ಹೋಗಿ ಸೊ ಗೈಸ್ ರೆಡಿ ಆಗಿ ನೋಡಿ. ರೆಡಿ ಆಗ್ತಾವಳು. ತಲೆ ಬಾಚ್ತಾ ಇದೀನಿ ಗುರು. ಹೆಂಗಿತ್ತು ಇವತ್ತಿನ ಡೇ? ಹೋಗಿದ್ವಲ್ಲ MMSಗೆ. ಯಾಕೆ ಬೆನ್ನೆಲ್ಲ ನೋವು ಬಂದು ಅಯ್ಯೋ ಕೂರಕ್ಕಾಗ್ದೆ, ನಿಲ್ಲಕ್ಕಾಗ್ದೆ. R15 ಇಟ್ಕೊಂಡು ಯಪ್ಪ ಜೀವನ ನರ್ಕ ನಿಜ. R15 ಯಾರು ಓಡಿಸ್ತಿರಲ್ಲ ಹಂಗೋ. ಹ್ಯಾಟ್ಸ್ ಆಫ್ ಅಲ್ಲ ತಿಥಿ ಅವ್ರದ್ದು. ಅದೇ ನಾವ್ ಹೋಗಿದ್ ಬರೀ ಸಿಕ್ಕಾಪಟ್ಟೆ ದೂರ ಇತ್ತ. ಬಟ್ ಏನಿರ್ಲಿಲ್ಲ ಮೇಲ್ಗಡೆ. ಹೌದು, ಆಮೇಲೆ ವ್ಯೂ ಸಿಗ್ಲಿಲ್ಲ ನಮ್ಗೆ. ಹೋದ್ವಿ ಬೇಗನೆ, ಬಟ್ 6 ಗಂಟೆಗೆ ಕತ್ಲಾಗತ್ತೆ. ಸಾರಿ, ಬೆಳಕಾಗ್ಬಿಡೈತೆ. ಅಲ್ಲಿ ಸ್ನೋ ಇರ್ಲಿಲ್ಲ. ಅಂದ್ರೆ ಏನಕ್ಕೆ ಸ್ನೋ ಇರ್ಲಿಲ್ಲ ಅಂದ್ರೆ ಇವಾಗೆಲ್ಲ ಬೇಸಿಗೆ ಕಾಲದಲ್ಲಿ ಇರಲ್ಲ. ಸೊ ಸುಮ್ಮನೆ ಅಲ್ಲಿ ಜಾಗ ನೋಡ್ಬೇಕು, ಕ್ಲಿಯರ್ ಪ್ಲೇಸ್ ಕಾಣೋಕ್ಕೆ. ರಾಮನಗರ ನೋಡಕ್ ಹೋಗ್ಬೇಕು ಅಷ್ಟೇನೆ. ನೆಕ್ಸ್ಟ್ ಟೈಮ್ ಹೋಗ್ತೀವಿ ಗೈಸ್. ಅಂದ್ರೆ ಮೇಲಿಂದ ನೋಡಕ್ಕೆ, ಮೇಲ್ಗಡೆಯಿಂದ ನೋಡಕ್ ಹೋಗ್ಬೇಕು ಅಷ್ಟೇ. ಕಲರ್ಫುಲ್ ಕೂದಲು ಮಾಡಿಸ್ಕೊಬಿಟ್ಟು ಅದಕ್ಕೆ ಹೋಗಿ ತಗೊಬಂದ್ಬಿಡ್ಲಾ ಫುಡ್ನ? ನಾವೇ ಮಾಡ್ತೀವಿ. ನೀನ್ ಮಾಡ್ತೀಯ, ನಾನು ಆಚೆ ಹೋಗ್ಬೇಕು ಮನೆಗೆ. ಸೊ ಫುಡ್ ತಂದು ಕೊಟ್ಬಿಟ್ಟು ನಾನು ಹೋಗ್ತೀನಿ. ಸೊ ಗೈಸ್ ಬನ್ನಿ ಹೋಗೋಣ. ಫೋನಲ್ಲಿ ಚಾರ್ಜ್ ಇಲ್ಲ, ಇಲ್ಲೇ ಫೋನ್ ಚಾರ್ಜ್ ಹಾಕ್ತೀನಿ. ಸೊ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ರಿ, ಏನು ಊಟ ತರ್ತೀನಿ ಗೊತ್ತಾಗುತ್ತೆ. ಜೊತೆಲಿ ನಿಮ್ಗೂ ಸೇರ್ಸಿ ತಗೊಬರ್ತೀನಿ. ಹೋಗು ತಲೆ ಬಚ್ಕೊಂಡು ರೆಡಿಯಾಗಿ ಹೋಗು. ನಾನು ಬಿಡ್ತಾ ಇಲ್ಲ. ಅವ್ರು ಹೋಗಿ ಅರ್ಧ ಗಂಟೆ ಮೇಲಾಯ್ತು, ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಅವ್ರು ಏನು ಮಾಡ್ತಾವ್ರ ಏನೋ, ಒಂದು ಅರ್ಥ ಆಗ್ತಾ ಇಲ್ಲ. ಕಾಲ್ ಮಾಡ್ತಿದ್ದೀನಿ, ಕಾಲು ಪಿಕ್ ಮಾಡ್ತಾ ಇಲ್ಲ. ಸೋಂಬೇರಿ ಬಿಟ್ಟಿತ್ತು. ಬರ್ಲಿ ಅವ್ರಿಗೈತೆ ತೆಗಿಯಕ್ಕೈತಲ್ವೇ? ಯಾಕ್ಲಾ ಲೇಟು? ಸೊ ಗೈಸ್ ಮಾಮ ಅಂತ ರೆಸ್ಪೆಕ್ಟ್ ಕೊಡ್ತಲ್ಲ ನೋಡಿ. ಇವಾಗ ಯಾಕ್ಲಾ ಅಂತ ಅವಳು. ಯಾಕ್ಲಾ ಲೇಟು?
ಯಾಕ್ಲ ಅಂತವ್ರೆ ಸೋರ್ಸ್. ಹೌದು ಗೈಸ್, ಇನ್ಮೇಲೆ ಒಂದು ಡಿಸೈಡ್ ಮಾಡಿದೀನಿ. ಇವ್ರು ನನ್ಗೆ ಒಗ್ಗಿ ಬನ್ನಿ ಅನ್ಬೇಕು, ನಾನು ಇವ್ರಿಗೆ ಒಗ್ಗು ಬಾ ಅನ್ಬೇಕು. ಹೌದು, ಅವೆಲ್ಲ ಇಲ್ಲ ಕರೆಕ್ಟ್ ಆಗಿ ವ್ಲಾಗ್ ಮಾಡಕ್ ಕಲಿ. ಹಿಂಗ ಅನ್ನಕ್ ಹಿಂಗ್ ಸರಿಯಾಗತ್ತೆ ಅಂತ. ಸರಿ, ಇನ್ಮೇಲೆ ನಾನು ಹೋಗು ಬಾ ಅಂತೀನಿ, ನೀವು ಹೋಗಿ ಬನ್ನಿ. ನಾವು ಫಸ್ಟ್ ಊಟ ತಿನ್ಬೇಕು. ತಗೋ ನಿಂದು ಬಾ ಕಡೆ ಹೋಗ್. ಚಿಚ್ಚಿ ತಂದಿದ್ದೀನಿ. ಸೊ ಗೈಸ್, ಇವಾಗ ಊಟ ಮಾಡ್ಬಿಟ್ಟು ಸಿಗ್ತೀನಿ. ಏನೇನ್ ತಂದಿದ್ದೀನಿ ಅಂತ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಹೋಗ್ರಿ ತಗೋಬರೋಗ್ರಿ ಬೇಗ. ಐ ಹೋಗ್ರಿ. ಸೊ ಹಾಯ್ ಗಾಯ್ಸ್, ಸುರಭಿ PGಗೆ ಹೋಗಿದ್ ಬ್ಲಾಗ್ ಅಪ್ಲೋಡ್ ಮಾಡಿದ್ರಲ್ಲಿ ಎಲ್ಲ ಸುಮಾರು ಜನ ಕೇಳಿದ್ದೀರಾ. ನಾನು ಹೇಳಿದೆ ಕೂಡ ಸುರಭಿ PGಗೆ ಹೋಗಿದ್ ಬ್ಲಾಗ್ ಅಲ್ಲಿ ಕೂಡ ನಾವು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಅಲ್ಲಿ ಮಾಡಿರೋ ವ್ಲಾಗ್ದು ಅಂತ. ಸುಮಾರು ಜನ ಕಮೆಂಟ್ ಹಾಕಿದ್ರೆ ಆ್ಯಡ್ ಮಾಡಿಲ್ಲ ಅಂತ. ಅದನ್ನ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ರಿ ಫನ್ನಿ ಆಗಿರುತ್ತೆ ಹೆಂಗ್ ಮಾಡಿದ್ದಾಳೆ ಅಂತ. ಏಯ್ ಹಲೋ ಮೇಡಮ್, ನೋಡಿ ಗಾಯ್ಸ್. ಆಮೇಲೆ ಇನ್ನೊಂದು ಏನಂದ್ರೆ ಗೈಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ಗೈಸ್, ಬೇಜಾರಾಗ್ತಿದೆ. ನಂಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಅವ್ರ ಜೊತೆ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಇವ್ರ ಜೊತೆ ಅಲ್ಲ, ಅದು ಯಾರು ಅಂತ ಗೊತ್ತಾಗುತ್ತೆ ಬಂದೆ. ಸೊ ಬನ್ನಿ. ಹಾಯ್ ಆಂಟಿ, ಇವರೇ ನಮ್ಮ PG ಓನರ್. ಸೊ ಇದೇ ನನ್ನ ಫಸ್ಟ್ ಡೇ. ಗೈಸ್, ನಾವು ವಾಕ್ ಮಾಡ್ತಾ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಇಲ್ಲಿ ಅದು ನಮ್ಮ PG ಹತ್ರನೇ ಇತ್ತು ಅಲ್ಲ. ಬೇಗ ನಡ್ಕೊಂಡು ಹಂಗೆ ಓಡ್ ಬಂದ್ವಿ, ಒಳಗಡೆ ಹೋಗಕ್ಕಾಗಲ್ಲ. ನಾನು ಇದನ್ನೆಲ್ಲ ನಾನು ನೋಡಿ ತುಂಬ ದಿನ ಆಗಿತ್ತು. ಸೊ ಫೈನಲಿ ಇವತ್ತು ನೋಡ್ತಾ ಇದ್ದೀನಿ. ಅದು ಈ ಥರ ನೋಡ್ಬೋದಿತ್ತು. ಇಟ್ಸ್ ಓಕೆ, ಎವ್ರಿ ಡೇ ಇಸ್ ಅ ಮೆಮೊರೇಬಲ್ ಡೇ ಅಂತ ಫೀಲ್ ಮಾಡ್ತಾ ಇಲ್ಲೊಂದು ಸ್ವಲ್ಪ ಫೀಲ್ ಮಾಡಿ. ಸೊ ಬನ್ನಿ ಹೋಗೋಣ. ಇದು ನಾನು ಇಲ್ಲಿಗೆಲ್ಲ ಬಂದಿರೋ ಸ್ಟೇಜಿಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದ್ರೂ ಏನು ಹೆವಿ ಬೈದಾಕ್ತಾರೆ, ಯಾಕಂದರೆ ಒಬ್ಬೊಬ್ಬಳೇ ಬರೋದನ್ನ ಬಿಡಲ್ಲ. ಸೊ ಇವ್ರು ಇದ್ದಾರೆ, ಆದರೂ ಭಯ, ನನಗೂ ಭಯ. ಬಟ್ ಆದರೂ ಏನೋ 2 ಗುಂಡಿಗೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ನೋಡಿ, ಇದೇ ಹತ್ರದ, ಅವಾಗ ಅಲ್ಲಿ ನಿಂತ್ಕೊಂಡು ತೋರಿಸಿದ್ದೆ, ಇವಾಗ ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಬಂದಿದ್ದೀನಿ. ನೆಕ್ಸ್ಟು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ತೋರಿಸ್ತೀನಿ.